ಮನೆಗೆ ಯಾರ ಗೆಸ್ಟ್ ಬಂದಾರ್ರಿ ಉಪ್ಪಿಟ್ಟು ಅವಲಕ್ಕಿ ಮಾಡಕ್ಕೆ ಬೇಜಾರು. ಹಾಗಾದ್ರೆ ಒಂದು ಬೌಲ್ ಅನ್ನ ಇದ್ರೆ ಸಾಕು ನೋಡ್ರಿ. ನಾವು ಇವತ್ತು ಪಟಾಪಟ್ ಅಂಥೇಳಿ ಹೋಟೆಲ್ಗಿಂತನೂ ರುಚಿಯಾದ ಮಸಾಲೆ ದೋಸೆ ಮಾಡಿಕೊಟ್ಬಿಡ್ಬೋದು ಅವರಿಗೆ. ಈಗ ಮಸಾಲೆ ದೋಸೆ ಮಾಡೋ ವಿಧಾನ ನೋಡ್ಕೊಂಡು ನೋಡ್ರಿ, ಅಥವಾ ನೀವು ಸಟ್ಟು ದೋಸೆ ಆದರೂ ಮಾಡ್ಕೋಬೋದು ನೋಡ್ರಿ. ಅನ್ನದಲ್ಲೇ ಬರೀ ನಾವು ಚಿತ್ರಾನ್ನ ಪಲಾವು ಈ ರೀತಿ ಮಾಡ್ತೀವಿ. ಇವತ್ತು ಮಸಾಲೆ ದೋಸೆ ಅಥವಾ ಸಟ್ಟು ದೋಸೆ ಮಾಡಿ ತೋರ್ಸಾತೇನೆ. ರಾತ್ರಿ ಉಳಿದಿದ್ದ ಅನ್ನ ಇದ್ದರೂ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೋಬೋದು ನೋಡ್ರಿ. ಅಷ್ಟು ರುಚಿಯಾಗದವು ಮತ್ತು ಅಷ್ಟು ಹೆಲ್ದಿಯಾಗೂ ಇರ್ತೈತ್ರಿ. 2 ಸ್ಪೂನ್ ಎಣ್ಣೆ ಇದ್ರೆ ಸಾಕು ನೋಡ್ರಿ ಇದಕ್ಕೆ. ಈಗ ವಿಡಿಯೋ ವಿಧಾನ ಸ್ಟಾರ್ಟ್ ಮಾಡಿಬಿಡೋಣ್ರಿ. ಈಗ ನಾನು 1 ಬೌಲಷ್ಟು ಅನ್ನ ತೊಗೊಂಡೇನಿ ನೋಡ್ರಿ. ಇದು ರೇಷನ್ ಅಕ್ಕಿ ಅನ್ನ. ನೀವು ನಿಮ್ಮ ಮನೆಯೊಳಗೆ ಯಾವ್ದು ಅನ್ನ ಇರ್ತೈತಲ್ಲ ಅದನ್ನಾದರೂ ಮಾಡ್ಕೋಬೋದು ನೀವು. ಈಗ ನಾನು ಮಿಕ್ಸಿ ಜಾರ್ ತೊಗೊಂಡೀನಿ. ಅದಕ್ಕೆ ಅನ್ನ ತೊಗೊಂಡಿದ್ನೆಲ್ಲ 1 ಬೌಲಷ್ಟು ಅದನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಆಮೇಲೆ 1 ಬೌಲ್ ರವೆ ತೊಗೊಂಡೇನಿ. ನಾನು ಇದು ಬಾಂಬೆ ರವೆ ಜಿನಗ್ ರವೆ ತೊಗೊಂಡೇನಿ. ನಿಮ್ಮ ಮನೆಯೊಳಗೆ ದಪ್ಪ ಅಂದಿತ್ತಂದ್ರೆ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಅದನ್ನ ಪೌಡ್ರ್ ಗತೆ ಮಾಡ್ಕೊಂಡು ಹಾಕೋರಿ. ಆಮೇಲೆ ಒಂದು ಅರ್ಧ ಬೌಲಷ್ಟು ಮೊಸರು ಹಾಕೋರಿ. ಈಗ ಮೊಸರು ಹಾಕಿಂದ 1 ಬೌಲಷ್ಟು ನೀರು ಹಾಕೋತೇನೆ. ನಿಮ್ಗೆ ಆಮೇಲೆ ಏನಾರ ಕಡಿಮೆ ಅನಿಸಿದ್ರೆ ನೋಡ್ಕೊಂಡು ರುಬ್ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದ್ರಿ. ಈಗ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತೀನಿ. 2 ಸ್ಪೂನಷ್ಟು ಕಡ್ಲೆ ಹಿಟ್ಟು ಹಾಕೋರಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಬರ್ತೈತೆ ನೋಡ್ರಿ. ಕಡ್ಲೆ ಹಾಕೋದ್ರಿಂದ ಸ್ಮೂತಾಗಿ ಹಾಕ್ಕವು ಮತ್ತು ಒಂದು ಸ್ವಲ್ಪ ಚೇಂಜ್ ಟೇಸ್ಟ್ ರುಚಿ ಅನ್ನಿಸ್ತಾವೆ. ರುಬ್ಕೊಂಬಂದ್ಬಿಡೋಣ್ರಿ. ಈಗ ರುಬ್ಬೋಬೇಕಾರೆ ನಿಮಗೆ ಗಟ್ಟಿ ಅನಿಸಿದ್ರೆ ನೀರು ಹಾಕೋರಿ. ನಾವೀಗ ದೋಸೆ ಹಿಟ್ಟು ಇರ್ತೈತಲ್ಲ ಸೇಮ್ ಅದೇ ರೀತಿನ ರುಬ್ಕೊಂಬರ್ಬೇಕು ನೋಡ್ರಿ ಇದನ್ನ. ಈಗ ನಾನು ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಮಿಕ್ಸಿ ಜಾರ್ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಬಿಡ್ರಿ. ನಾನು ನೋಡ್ಕೊಂಡು ಹಾಕೋತೀನಿ ಸ್ವಲ್ಪ. ಅಂದ್ರೆ ನಮಗೆ ತೆಳುವಾದ್ರೆ ಮತ್ತು ಯಾವ ಹಿಟ್ಟು ಹಾಕೋಕ್ಕಾಗೋದಿಲ್ಲಲ್ರಿ. ಹಾಗಾಗಿ ನಾನು ಫಸ್ಟ್ ನೋಡ್ಕೊಂಡು ಹಾಕ್ಕೊಂಬಿಡೋಣ್ರಿ. ನೋಡಿರಿ ಇಷ್ಟು ಕರೆಕ್ಟ್ ಆಯ್ತು ನಮ್ಗೆ. ಇದು ಮತ್ತೇನು ಹೆಚ್ಚಿಗೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತು 1 ಚಿಟಿಗೆಯಷ್ಟು ಸೋಡಾ ಹಾಕೋರಿ. ಈಗ ಇದನ್ನು ಕಲಿಸ್ಕೊಂಬಿಡೋಣ. 1-2 ನಿಮಿಷ ತನಕ ಈ ರೀತಿ ಕೈಯಾಡ್ಸ್ಕೊತಿದ್ರೆ ಅದು ಮೇಲೆಲ್ಲ ನೊರೆ ಬರ್ಬೇಕು ನೋಡ್ರಿ. ಆ ರೀತಿ ಕೈಯಾಡ್ಸ್ಕೊತಿರ್ಬೇಕ್ರಿ. ಅಂದ್ರೆ ನಮಗೆ ಮ್ಯಾಲೆ ನೊರೆ ಗತೆ ಬಂತಂದ್ರೆ ನಮಗೆ ದೋಸೆ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ ಇವು. ನಿಮ್ಗೇನ್ರ ಅಷ್ಟು ತೆಳುವಾಗಿ ಅನಿಸ್ತಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ. ನಾವು ಗೊತ್ತಾಗ್ಲಾರ್ದ ನೀರು ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿಬಿಟ್ವಿ ಅಂದ್ರೆ ದೋಸೆ ಚಲೋ ಆಗೋದಿಲ್ಲ. ಆವಾಗ ನಿಮ್ಗೆ ಹಂಗೆ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಉದುರಿಸ್ಕೋಬೋದು ನೀವು. ನೋಡ್ರಿ 1-2 ನಿಮಿಷ ಈ ರೀತಿ ತಿರುಗಿಸ್ಕೊಂತ ಒಂದೇ ಕಡೆಯಿಂದ ತಿರುಗಿಸ್ಕೋಬೇಕ್ರಿ. ಆ ಕಡೆ ಈ ಕಡೆ ತಿರುಗಿಸ್ಕೋಕೆ ಹೋಗ್ಬೇಡ್ರಿ. ಈ ರೀತಿ ತಿರುಗಿಸೋದ್ರಿಂದ ನೊರೆ ಬರ್ತೈತಿ. ಅವಾಗ ದೋಸೆ ನಮಗೆ ಪರ್ಫೆಕ್ಟಾಗಿ ಬರ್ತೈತಿ. 1 ಬೌಲ್ ಒಳಗೆ ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡೇನು ನೋಡ್ರಿ ಹಂಚ ಮೇಲೆ ಹಾಕಕ್ಕೆ. ನಾವು ಎಣ್ಣೆ ಹಚ್ಚಿ ಹಾಕೋಂಗಿಲ್ರಿ ದೋಸೆನ. ಯಾಕಂದ್ರೆ ಅವು ದೋಸೆ ಅವಾಗ ಎಣ್ಣೆ ಹಚ್ಚಿ ಹಾಕೋದ್ರಿಂದ ಚಲೋ ಆಗೋದಿಲ್ಲ. ಒಂಥರ ಸ್ಪಂಜ್ ಆಕೈತಲ್ರಿ ದೋಸೆ, ಹಂಗಾದಂಗೆ ಆಗ್ತೈತಿ. ಈ ರೀತಿ ಮಾಡೋದ್ರಿಂದ ಹೋಟೆಲ್ ಒಳಗೆ ಸೇಮ್ ಮಸಾಲೆ ದೋಸೆ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಕಲರ್ನೂ ಬರ್ತೈತಿ ಮತ್ತು ಕ್ರಿಸ್ಪಿನೂ ಆಕೈತಿ ನೋಡ್ರಿ. ಈಗ ಹಂಚು ಕಾದಿತ್ತಲ್ಲ ಒಂದು ಸ್ವಲ್ಪ ಆಗಳ ಹೇಳಿದ್ನೆಲ್ಲ ಆ ನೀರು ಹೊಡ್ಕೊಂಡು ಈ ರೀತಿ ಹಿಟ್ಟು ಹಾಕೋತೀನಿ ನೋಡ್ರಿ. ಒಂದೇ ರೀತಿ ತೀಡಿದ್ರೆ ಒಂದು ಸ್ವಲ್ಪನೂ ಹರಿಯೋದಿಲ್ಲ. ಮತ್ತು ಸೇಮ್ ನಾವು ಹಿಟ್ಟಿನ ದೋಸೆ ಮಾಡ್ತೇವಲ್ಲ ಅದೇ ರೀತಿನ ಆಕೈತಿ. ನಾವು ಅಕ್ಕಿ ನೆನೆಸಿ ಉದ್ದಿನ ಬ್ಯಾಳೆ ರುಬ್ಬಿ ಅದನ್ನು ಮಾಡೋಕೆ ಟೈಮ್ ಇಲ್ಲಾಂದ್ರೆ ಈ ರೀತಿ ನೀವು ಬೆಳಗ್ಗೆ ಎದ್ದು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬಿಡ್ರಿ. ಅವತ್ತಿನ ಒಂದು ದಿನದ ನಿಮ್ಗೆ ಬ್ರೇಕ್ಫಾಸ್ಟಿಂದ ಮುಗ್ದ ಹೋಗ್ಬಿಡ್ತೈತಿ. ನೋಡ್ರಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫಸ್ಟ್ 1 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊರಿ. ಆಮೇಲೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಮತ್ತಷ್ಟು ಬೇಯಿಸ್ಕೊಂಡು ಈಗ ಕಲರೆಲ್ಲ ಚೇಂಜ್ ಆಗೋ ಮಟ್ಟ ಬಿಟ್ಟು ಈಗ ಅದನ್ನು ತೆಗಿತೇನೆ ನೋಡ್ರಿ. ನಮಗೆ ಮೆತ್ತಗೆ ಬೇಕಂದ್ರೆ ಒಂದು ಸ್ವಲ್ಪ ಜಲ್ದಿನ ತೆಗಿಬೇಕ್ರಿ. ನಮಗೆ ಕ್ರಿಸ್ಪಿ ಬೇಕಂದ್ರೆ ಈ ರೀತಿ ಕಲರ್ ಚೇಂಜ್ ಆಗೋ ಮಟ್ಟ ಬಿಟ್ಟು ಒಂದ ಮೇಲೇನ ಬೇಯಿಸ್ಕೊಂಡ್ಬಿಡ್ಬೇಕ್ರಿ ಅದನ್ನು. ನೋಡ್ರಿ ಕಲರ್ ಎಲ್ಲ ಎಷ್ಟು ಚಲೋ ಬಂದೈತಿ. ಮತ್ತು ಒಂದು ಸ್ವಲ್ಪನೂ ಹಂಚಿಗೆ ಅಂಟ್ಕೊಳಂಗಿಲ್ಲ ಅನ್ನದ್ಲೇ ಮಾಡೇವಂತ ಹೇಳಿ. ನೀವು ಇದೇ ಹಿಟ್ಟು ಬೇಕಂದ್ರೆ ಪಡ್ಡು ಕೂಡ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇಷ್ಟು ಕಲರ್ ಎಷ್ಟು ಚಲೋ ಬಂದೈತಲ್ಲ, ಮಸ್ತ್ ಆಗೈತಲ್ಲ ಕಲರ್, ಸೂಪರ್ ಆಗೈತೆ ನೋಡ್ರಿ. ನೀವು ಒಂದು ಸತಿ ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ, ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಶಶಿ ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ನಂಗೆ ಕರಿತೈತೆ, ಅದನ್ನ ಒತ್ತಿದ್ರೆ ನಾನು ಮಾಡಿದ ವೀಡಿಯೋನ ಫಸ್ಟೇ ನಿಮ್ಗೆ ನೋಡ್ಬೋದು ನೋಡ್ರಿ. ಈಗ ಸಟ್ಟು ದೋಸೆ ಹಾಕ್ಕೊಂತೇನೆ ನೋಡ್ರಿ. ನಾನು
ಸ್ವಲ್ಪ ನೀರು ಹೊಡೆದೆ ಅದು ಹಂಚು ಕಾದಿತ್ತು, ಅದನ್ನು ಸಣ್ಣ ಮಾಡಿ ಈ ರೀತಿ ಹಿಟ್ಟು ಹಾಕ್ಕೊಂಡು ನೋಡ್ರಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಹೋಲೆಲ್ಲ ಎಷ್ಟು ಬಿದ್ದಾವೆ ದೋಸೆ ಮೇಲೆ. ಈ ರೀತಿ ಬಿತ್ತಂದ್ರೆ ಸಟ್ಟ ದೋಸೆ ಸೂಪರಾಗಿರ್ತೈತಿ, ಸಾಫ್ಟಾಗಿರ್ತೈತಿ ಅಂತ ಅರ್ಥ ರೀ. ಒಂದೊಂದು ಸತಿ ನಾವು ಹಿಟ್ಟು ರುಬ್ಬಿ ಮಾಡಿದ್ರೂ ಇಷ್ಟು ಸಾಫ್ಟಾಗಿ ಇಷ್ಟು ಕಲರ್ ಬರೋದಿಲ್ಲ ದೋಸೆ. ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿರಿ ನೀವು, ಕಮೆಂಟ್ ಮಾಡಿ ಹೇಳ್ತೀರಿ ಎಷ್ಟು ಚಲೋ ಆಗಿದ್ವಂತ. ನೋಡ್ರಿ ಮಾಡ್ಕೊಂಬಂದೆ ನಾನು ದೋಸೆನ, ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ದೋಸೆ. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬು, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಯಾವುದರಿಂದ ನೋಡಾತ್ರಿ, ಯಾವ ರೀತಿ ನೋಡಾತ್ರಿ ಕಮೆಂಟ್ ಮಾಡಿ ಹೇಳ್ರಿ. ಹಿಟ್ಟು ನೆನೆಸಿ ಮಾಡೋಕ್ಕಿಂತ ಈ ರೀತಿ ಫಟಾಫಟ್ ಅಂತ 10 ನಿಮಿಷದಾಗ ಮಾಡ್ಕೊಂಡು ತಿನ್ಬಿಡ್ಬೋದು ನೋಡ್ರಿ. ಯಾರನ್ನ ಗೆಸ್ಟ್ ಬಂದಾಗ ಫಟಾಫಟ್ ಅಂಥೇಳಿ ರೆಡಿ ಆಗಿಬಿಡ್ತಾವೆ ಮಸಾಲೆ ದೋಸೆ. ಹೆಂಗೆ ಮಾಡಿದ್ರಿ ಅಂಥೇಳಿ ನಿಮಗೆ ಕೇಳ್ತಾರೆ ನೋಡ್ರಿ ನೀವು ಅವರು. ನಮ್ಮ ಮನೆಯೊಳಗೆ ಏನು ಹಾಕಿದ್ರೂ ಇಷ್ಟು ಚಲೋ ಆಗೋಲ್ಲ ದೋಸೆ ಅಂಥೇಳಿ ಅಂತಾರೆ ನೋಡ್ರಿ. ಸೊಟ್ಟು ದೋಸೆನೂ ಎಷ್ಟು ಸಾಫ್ಟ್ ಆಗ್ಯಾವ, ಮೃದು ಆಗ್ಯಾವ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.